ಒಂದು ಕಾಡಿನಲ್ಲಿ ಒಂದು ಮೊಲ ಇದ್ದಿತ್ತು. ಅದು ಸ್ನೇಹಜೀವಿಯಾಗಿದ್ದರಿಂದ ಬಹಳಷ್ಟು ಗೆಳೆಯರನ್ನು ಹೊಂದಿದ್ದಿತ್ತು. ಒಮ್ಮೆ ಅದು ಒಂದು ಬಯಲಿನಲ್ಲಿ ಹುಲ್ಲು ತಿನ್ನುತ್ತಾ ನಿಂತಿದ್ದಾಗ ಕೆಲವು ನಾಯಿಗಳು ತನ್ನತ್ತ ನುಗ್ಗಿ ಬರುತ್ತಿರುವುದನ್ನು ಗಮನಿಸಿ ಓಡತೊಡಗಿತು. ಸ್ವಲ್ಪ ದೂರದಲ್ಲಿ ಅದರ ಆತ್ಮೀಯ ಸ್ನೇಹಿತ ಕುದುರೆ ಮೇಯುತ್ತಿತ್ತು. ಅದರ ಬಳಿ ಹೋದ ಮೊಲ, ಕುದುರೆಯಣ್ಣ, ನನ್ನನ್ನು ಕೆಲವು ಬೇಟೆ ನಾಯಿಗಳು ಬೆನ್ನಟ್ಟಿ ಬರುತ್ತಿವೆ, ನನ್ನನ್ನು ನಿನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಕಾಪಾಡು ಎಂದು ಕೇಳಿಕೊಂಡಿತು. ಕುದುರೆ ಹೇಳಿತು, ಕ್ಷಮಿಸು ಗೆಳೆಯ, ನಾನೀಗ ನನ್ನ ಯಜಮಾನರಲ್ಲಿ ಹೋಗುತ್ತಿದ್ದೇನೆ. ಅವರದೊಂದು ಕೆಲಸಕ್ಕಾಗಿ ನಾನು ಅವರೊಂದಿಗೆ ಹೋಗಬೇಕಾಗಿದೆ. ಆದ್ದರಿಂದ ನಿನಗೆ ಸಹಾಯ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿನಗೇನು ಬೇಕಾದಷ್ಟು ಗೆಳೆಯರಿದ್ದಾರೆ, ಯಾರಾದರೂ ಸಹಾಯ ಮಾಡುತ್ತಾರೆ ಎಂದು ಹೇಳಿ ಹೊರಟೇ ಹೋಯಿತು. ಮೊಲ ಮತ್ತೆ ಓಡಿತು. ಸ್ವಲ್ಪವೇ ದೂರದಲ್ಲಿ ಮತ್ತೊಬ್ಬ ಸ್ನೇಹಿತ ಎತ್ತು ಮೇಯುತ್ತಿತ್ತು. ಬಳಿ ಹೋದ ಮೊಲ ಎತ್ತಿನಲ್ಲಿ ಕೂಡ ಸಹಾಯ ಮಾಡುವಂತೆ ಕೇಳಿತು. ಎತ್ತು ಹೇಳಿತು, ಮೊಲಣ್ಣ, ನಿನ್ನಂತಹ ಒಳ್ಳೆಯ ಸ್ನೇಹಿತನಿಗೆ ಸಹಾಯ ಮಾಡಲಾಗದ್ದಕ್ಕೆ ನನಗೆ ಬೇಸರವಿದೆ. ನಾನೀಗ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗುತ್ತಿದ್ದೇನೆ. ದಯವಿಟ್ಟು ಕ್ಷಮಿಸು. ನೋಡು, ಇಲ್ಲಿಯೇ ಹತ್ತಿರದಲ್ಲಿ ಹೋತು ಒಂದು ಮೇಯುತ್ತಿದೆ. ಅದು ನಿನಗೆ ಸಹಾಯ ಮಾಡುತ್ತದೆ, ಕೇಳು ಹೋಗು ಎಂದು ಹೇಳಿ ಅದು ಕೂಡ ಹೊರಟು ಹೋಯಿತು. ಮೊಲಕ್ಕೀಗ ಚೆನ್ನಾಗಿ ಅರ್ಥವಾಗಿತ್ತು. ತಕ್ಷಣ ಅದು ತನ್ನ ಸ್ನೇಹಿತರೆನಿಸಿಕೊಂಡ ಇತರರನ್ನು ಅವಲಂಬಿಸಿಕೊಳ್ಳದೆ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳುವುದು ಉತ್ತಮವೆಂದುಕೊಂಡು ಅಲ್ಲಿಂದ ಇನ್ನೂ ವೇಗವಾಗಿ ಓಡಿ ನಾಯಿಗಳಿಂದ ಬಚಾವಾಯಿತು. ಸ್ನೇಹಿತರೆ, ಈ ಕಥೆಯಿಂದ ತಿಳಿಯುವುದೇನೆಂದರೆ, ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ನಾವೇ ಆಗಬೇಕಾಗಿರುತ್ತದೆ. ಇತರರ್ಯಾರೂ ನಮ್ಮ ಸಹಾಯಕ್ಕೆ ಒದಗದೇ ಇರಬಹುದು. ಹಾಗಾಗಿ ಇಂತಹ ಸಂದರ್ಭದಲ್ಲಿಯೂ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಲು ತಯಾರಾಗಿರಬೇಕಾಗಿರುತ್ತದೆ.